ಚಾಮರಾಜನಗರದ ಹನೂರಿನ ಮೂವರ ಶೂಟೌಟ್ ಕೇಸ್ಗೆ ಸಂಬಂಧಿಸಿದಂತೆ ಮೃತ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರವನ್ನ ಮನವೊಲಿಸಿದ್ದಾರೆ ಶಾಸಕರು. ಪ್ರತಿಭಟನೆ ನಡೆಸುತ್ತಿದ್ದವರ ಮನವೊಲಿಸಲಿದ್ದಾರೆ ಹನೂರು ಶಾಸಕ. ಡಿಸಿ ಪೊಲೀಸ್ ಅಧಿಕಾರಿಗಳ ಮನವಿಗೆ ಕ್ಯಾರೆ ಎನ್ನದ ಗ್ರಾಮಸ್ಥರು. ಪ್ರತಿಭಟನೆ ನಡೆಸುತ್ತಿದ್ದವರ ಮನವೊಲಿಸಿದ ಹನೂರು ಶಾಸಕ. ಇನ್ನು ಡಿಸಿ ಪೊಲೀಸ್ ಅಧಿಕಾರಿಗಳ ಮನವಿಗೂ ಕ್ಯಾರೆ ಅಂತ ಇಲ್ಲ ಗ್ರಾಮಸ್ಥರು. ಇನ್ನು ಕೊನೆಗೂ ಗ್ರಾಮಸ್ಥರ ಮನವೊಲಿಸಿದ ಹನೂರು ಶಾಸಕ ಮಂಜುನಾಥ್. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮೃತ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರದ ಜೊತೆಗೆ ಉದ್ಯೋಗದ ಭರವಸೆಯನ್ನ ಕೂಡ ನೀಡಿದ್ದಾರೆ ಹನೂರು ಶಾಸಕ ಮಂಜುನಾಥ್ ಅವರು. ಇನ್ನು ಈ ಪ್ರಕರಣ ಉನ್ನತ ಮಟ್ಟದ ತನಿಖೆ ನಡೆಸುವ ಭರವಸೆಯನ್ನ ಕೂಡ ನೀಡಿದ್ದಾರೆ ಶಾಸಕರು. ಇನ್ನು ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ, 2 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದೀರಿ, ಈಗ ಸದ್ಯಕ್ಕೆ 15 ಲಕ್ಷ ರೂಪಾಯಿ ಕೊಡಿಸ್ತೇನೆ ಅಂತ ಹೇಳಿ ಹನೂರು ಶಾಸಕರು ಭರವಸೆಯನ್ನ ನೀಡಿದ್ದಾರೆ ಕುಟುಂಬಸ್ಥರಿಗೆ. ಸರ್ಕಾರಿ ಉದ್ಯೋಗದ ಕುರಿತು ಕೂಡ ಸರ್ಕಾರದ ಬಳಿ ಮಾತನಾಡ್ತೇನೆ, ನಿಮ್ಮ ಜೊತೆಗೆ ನಾವಿರ್ತೇವೆ ಅಂತ ಹೇಳಿ ಧೈರ್ಯವನ್ನ ತುಂಬಿರುವಂಥದ್ದು. ಗ್ರಾಮಸ್ಥರಿಗೆ ಭರವಸೆಯನ್ನ ನೀಡಿದ್ದಾರೆ. MLA ಪೋಸ್ಟ್ಮಾರ್ಟಮ್ ಮುಗಿಸಿ ಮೃತದೇಹ ತನ್ನಿ ಅಂತ ಹೇಳಿದ್ದಾರೆ ಮಂಜುನಾಥ್. ಈ ಕುರಿತಂತೆ ಮಂಜುನಾಥ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ನಾವು ಏನು ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಯವರಿಗೆ, ಕುಟುಂಬಕ್ಕೆ ಒಂದು ದೊಡ್ಡ ಮಟ್ಟದ ಸರ್ಕಾರಿ ಕೆಲಸ ಮಾಡಿ ಈಗ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸಂಪೂರ್ಣ ಜವಾಬ್ದಾರಿ ತರಬೇಕು. ಇಷ್ಟು ಈಗ DCF, ACF ಮತ್ತು RF ಕೆಳಗಿನಂಥ ಅಧಿಕಾರಿಗಳನ್ನ ತಕ್ಷಣ ಕೂಡಲೇ ಅವ್ರನ್ನ ಅಮಾನತಲ್ಲಿ ತನಿಖೆ ಮಾಡಬೇಕು ಅಂತೇಳಿ ನಾವು, ಏಕೆಂದರೆ ಈಗ ಅವ್ರ ಮೇಲೆ ಏನಾದ್ರು ಒಂದು ಕಠಿಣ ಒಂದು ಕ್ರಮ ಅಂದರೆ ಮೊದಲು ಸಸ್ಪೆಂಡ್ ಮಾಡಿ ಆಮೇಲೆ ತನಿಖೆ ಮಾಡ್ತಾರೆ, ಅದೇ ಥರ ಇದು ಮಾಡಲಿ. ಇದು ಅಮಾನವೀಯವಾಗಿ ನಡೆದಿರ್ತಕ್ಕಂಥದ್ದು. ಈಗ ಏನು ಅವರಿಗೆ ಕೊಲ್ಲಲಿಕ್ಕೆ ಈಗ ಯಾರು ಆದೇಶ ಅದೆಲ್ಲ ತನಿಖೆ ಆಗಬೇಕು, ಭಾಳ ಮುಖ್ಯ. ಜೊತೆಗೆ ಅವ್ರ ಆತ್ಮರಕ್ಷಣೆಗೆ ಮಾಡಿದ್ದೆ ಆಗಲಿ ಅದೆಲ್ಲನೂ ಈಚೆ ಹೊರಗೆ ಬರಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಥರದ ಒಂದು ಪ್ರಯತ್ನಗಳು ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಲಿಕ್ಕೆ ಎಲ್ಲ ಸಂಘಟನೆಗಳಿರ್ಬೋದು, ಎಲ್ಲ ಸಾರ್ವಜನಿಕರು, ಎಲ್ಲರೂ ಒಟ್ಟುಗೂಡಿ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದೇ ಒಂದು. ಈಗ ಅವ್ರೇನಪ್ಪ ಅವ್ರ ಬೇಡಿಕೆ, ಯಾರು ಅವ್ರು ಮಾಡಿದರೆ ಅವ್ರು ಬಂದು ಮುಂದೆ ನಿಲ್ಲಿಸಿರ್ತಾರೆ, ಈಗ ಅವರೆಲ್ಲ ಅಪ್ಸ್ಕೊಂಡು ಆಗಿದೆ. ತಕ್ಷಣ ಕೆಲಸ ಆಲ್ರೆಡಿ 103/1 ಕೇಸ್ FIR ಆಗಿದೆ. ಬಹುಶಃ ಈ 101 ಕೇಸ್ ಅಂತ ಗೊತ್ತಿದೆ. ಕೊಲೆ ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ವಿ. ಫಾರೆಸ್ಟ್ ಅವ್ರಿಗೆ ಕೇಸ್ ತಗೊಂಡಿಲ್ಲ. ಇರೋವಾಗ ನಾವು ಏನು ಈ ರೈತರ ಒಂದು ಈಗ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸೋಕ್ಕೆ ಸಾಧ್ಯನ ಎಲ್ಲ ಥರದ ಪ್ರಯತ್ನಗಳು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತೇವೆ ಅಂತ ಹೇಳಿ ಶಾಸಕರು ಹೇಳಿರುವಂಥದ್ದು. ಇನ್ನು 2 ಕೋಟಿ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದೀರಿ, ಆದರೆ ಸದ್ಯಕ್ಕೆ 15 ಲಕ್ಷ ರೂಪಾಯಿ ಮಾತ್ರ ಕೊಡಿಸ್ತೇವೆ ಅಂತ ಹೇಳಿ ಹನೂರು ಶಾಸಕ ಹೇಳಿರುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗದ ಕುರಿತು ಕೂಡ ಸರ್ಕಾರದ ಬಳಿ ಮಾತನಾಡ್ತೇನೆ, ನಿಮ್ಮ ಜೊತೆ ನಾವಿರ್ತೇವೆ ಅಂತ ಹೇಳಿ ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದಾರೆ MLA. ಇನ್ನು ಪೋಸ್ಟ್ಮಾರ್ಟಮ್ ಮುಗಿಸಿ ಮೃತದೇಹವನ್ನ ತನ್ನಿ ಅಂತ ಹೇಳಿ ಮಂಜುನಾಥ್ ಅವರು ಹೇಳಿಕೆ ನೀಡಿರುವಂಥದ್ದು.